ವೇದಮಾತಾ ತು ಗಾಯತ್ರಿ ದ್ವಿಗುಣ ದ್ವಾದಶಾಕ್ಷರಾತ್. ಗಾಯತ್ರಿ ಜಪದ ಪೂರ್ವಭಾವಿಯಾಗಿ ಗಾಯತ್ರಿ ಕುರಿತಾಗಿ ನಾವು ಅನುಸಂಧಾನ ತಂದುಕೊಳ್ಬೇಕಾದಂತಹ ಕೆಲವು ಸಂಗತಿಗಳು. ವೇದಗಳ ತಾಯಿಯಾದಂತಹ 24 ಅಕ್ಷರಗಳಿಂದ ಕೂಡಿದಂತಹ ಗಾಯತ್ರಿ ಮಂತ್ರ ನಾರಾಯಣ ಅಷ್ಟಾಕ್ಷರಾಚ್ಚ ವ್ಯಾಹೃತಿ ತ್ರಿಗುಣಾತ್ ಪುನಃ ವೇದಮಾತಾತು ಗಾಯತ್ರಿ ದ್ವಿಗುಣ ದ್ವಾದಶಾಕ್ಷರಾತ್. ತಂತ್ರಸಾರದ ಸಂಗ್ರಹದ ಮೊದಲನೇ ಅಧ್ಯಾಯದ 14ನೇ ಶ್ಲೋಕ ಇದು. ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನ 3 ಬಾರಿ ಉಚ್ಚರಿಸಿದರೆ ಅದು ಗಾಯತ್ರಿ ಮಂತ್ರಕ್ಕೆ ಸಮಾನವಾಗ್ತದೆ. ನಾರಾಯಣ ಅಷ್ಟಾಕ್ಷರ ಮಂತ್ರ 8 ಅಕ್ಷರಗಳನ್ನು ಒಳಗೊಂಡದ್ದು. ಅದನ್ನು 3 ಬಾರಿ ಉಚ್ಚಾರ ಮಾಡಿದರೆ ಅದು 24 ಅಕ್ಷರಗಳುಳ್ಳಂಥ ಗಾಯತ್ರಿಗೆ ಸಮಾನ ಆಗ್ತದೆ. ವಾಸುದೇವ ದ್ವಾದಶಾಕ್ಷರ 12 ಅಕ್ಷರಗಳುಳ್ಳದ್ದು. ಅದನ್ನ 2 ಬಾರಿ ಉಚ್ಚರಿಸಿದರೆ ಅದು ಗಾಯತ್ರಿಗೆ ಸಮಾನವಾಗ್ತದೆ. 12 2 24. ಅಷ್ಟಾಕ್ಷರ ಮಂತ್ರ 8 ಅಕ್ಷರಗಳುಳ್ಳದ್ದಾದ್ರಿಂದ 8 3 24 ಅಂತ ಅದು ಗಾಯತ್ರಿಗೆ ಸಮಾನ ಆಗ್ತದೆ. ಈ ಗಾಯತ್ರಿಯ ಋಷಿ ಯಾರು? ತಂತ್ರಸಾರ ಸಂಗ್ರಹದ 1ನೇ ಅಧ್ಯಾಯದ 40ನೇ ಶ್ಲೋಕ ಹೀಗೆ ಹೇಳ್ತದೆ: ವಿಶ್ವಾಮಿತ್ರಸ್ತು ಸಂಧ್ಯಾರ್ಥೆ ತದನ್ಯತ್ರ ಪ್ರಜಾಪತಿ ಮುನಿರ್ದೈವಸ್ತು ಸವಿತೃನಾಮ ಸೃಷ್ಟೃತ್ವತೋ ಹರಿಹಿ. ಸಂಧ್ಯಾವಂದನ ಕಾಲದಲ್ಲಿ ಜಪ ಮಾಡುವಂತಹ ಗಾಯತ್ರಿಗೆ ವಿಶ್ವಾಮಿತ್ರನೇ ಋಷಿ. ಬೇರೆ ಪ್ರಸಂಗಗಳಲ್ಲಿ ಗಾಯತ್ರಿ ಜಪವನ್ನು ಮಾಡುವುದಿದ್ರೆ ಅದಕ್ಕೆ ಚತುರ್ಮುಖ ಬ್ರಹ್ಮನೇ ಋಷಿ. 2 ಮಂತ್ರಗಳಿಗೆ ಜಗತ್ತಿನ ಸೃಷ್ಟಿಕರ್ತನಾದಂಥ ಆ ಕಾರಣದಿಂದ ಸವಿತಾ ಅಂತ ಕರೆಸಿಕೊಂಡಿರುವಂತಹ ಭಗವಂತನೇ ಋಷಿ. ಬ್ರಹ್ಮನಿಂದ ಕಾಣಲ್ಪಟ್ಟಂತಹ ಗಾಯತ್ರಿ ಮಂತ್ರಕ್ಕೆ ಬ್ರಹ್ಮಗಾಯತ್ರಿ ಅಂತ ಹೇಳ್ತಾರೆ. ಅದು ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಆದ್ಯಂತದಲ್ಲಿ ಓಂಕಾರ ಇರಬೇಕು. ಇದಿಷ್ಟು ಮಾತ್ರ ಬ್ರಹ್ಮಗಾಯತ್ರಿ. ವಿಶ್ವಾಮಿತ್ರ ದೃಷ್ಟವಾದ ಗಾಯತ್ರಿ ಅಂದರೆ ಓಂ ಭೂರ್ಭುವ ಸ್ವಃ ಇದಿಷ್ಟು ವ್ಯಾಹೃತಿ ಸೇರಬೇಕು. ಮುಂದೆ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಹೀಗೆ ಉಚ್ಚಾರ ಮಾಡಿದರೆ ಇದು ವಿಶ್ವಾಮಿತ್ರ ಗಾಯತ್ರಿ ಅಂತ ಕರೆಸ್ಕೋತದೆ. ಬ್ರಹ್ಮಗಾಯತ್ರಿಗೂ ವಿಶ್ವಾಮಿತ್ರ ಗಾಯತ್ರಿಗೂ ಇದೇ ವ್ಯತ್ಯಾಸ. ಓಂ ಭೂರ್ಭುವ ಸ್ವಃ ಅಂತ ಓಂಕಾರ, ಅದಾದ್ಮೇಲೆ ಭೂಹು ಭುವಃ ಸ್ವಃ ಅಂತ 3 ವ್ಯಾಹೃತಿಗಳು. ಓಂಕಾರದಲ್ಲಿ ಅ ಉ ಮ ಅಂತ 3 ಅಕ್ಷರಗಳಿವೆ. ಅವುಗಳ ಅರ್ಥವನ್ನು ಹೇಳುವಂತಹ ಭೂರ್ಭುವ ಸ್ವಃ ಅನ್ನೋ ವ್ಯಾಹೃತಿಗಳು. ಅವುಗಳ ಅರ್ಥವನ್ನು ಹೇಳುವಂತಹ ತತ್ಸವಿತೃವರೆಣ್ಯಂ ಅಂತ 1 ಪಾದ, ಭರ್ಗೋ ದೇವಸ್ಯ ಧೀಮಹಿ ಅಂತ ಇನ್ನೊಂದು, ಧಿಯೋ ಯೋನ ಪ್ರಚೋದಯಾತ್ ಅಂತ 3ನೇ ಪಾದ. ಇವಿಷ್ಟು ಸೇರಿದ್ರೆ ವಿಶ್ವಾಮಿತ್ರ ಗಾಯತ್ರಿ ಆಗ್ತದೆ. ವಿಶ್ವಾಮಿತ್ರದ ಗಾಯತ್ರಿಯ ಆದ್ಯಂತದಲ್ಲಿ ಬೇರೆ ಒಂದು ಓಂಕಾರವನ್ನು ಹೇಳುವಂತಹ ಅಗತ್ಯವೇನೂ ಇಲ್ಲ ಅಂತ ಸಂಪ್ರದಾಯವೂ ಇಲ್ಲ. ಆದರೆ ಬ್ರಹ್ಮಗಾಯತ್ರಿ ಆದ್ಯಂತಗಳಲ್ಲಿ ಓಂಕಾರವನ್ನು ಹೇಳಬೇಕು. ಸ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಯ ವಿಶೀರ್ಯತೆ ಅಂತ ಹೀಗಿರುವಂತೆ ಯಾವುದೇ ಮಂತ್ರವನ್ನ ಬ್ರಹ್ಮಸೂತ್ರ ಮೊದಲಾದವುಗಳನ್ನು ಹೇಳುವಾಗಲೂ ಕೂಡ ಆದಿಯಲ್ಲಿ ಒಂದು ಓಂಕಾರ, ಅಂತ್ಯದಲ್ಲಿ ಒಂದು ಓಂಕಾರವನ್ನು ಹೇಳುವುದು ರೂಢಿಯಲ್ಲಿದೆ. ಅಂಗನ್ಯಾಸ ಕರನ್ಯಾಸಗಳೆಲ್ಲ ಆದಮೇಲೆ ಅಸ್ಯ ಶ್ರೀ ಗಾಯತ್ರಿ ಮಂತ್ರಸ್ಯ ವಿಶ್ವಾಮಿತ್ರ ಋಷಿ ದೈವಿ ಗಾಯತ್ರಿ ಛಂದಃ ಸವಿತೃನಾಮಕ ಶ್ರೀ ಲಕ್ಷ್ಮೀನಾರಾಯಣೋ ದೇವತಾ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧಾರ್ಥೆ ಜಪೇ ವಿನಿಯೋಗ ಅಂತ ಹೇಳುವುದು. ಅದಕ್ಕಾಗಿ ಈ ವಿಶ್ವಾಮಿತ್ರ ಋಷಿಯನ್ನು ನೆನಪು ಮಾಡಿಕೊಳ್ಳಿಕ್ಕಾಗಿ ಈ ಸಂಗತಿಗಳನ್ನು ಹೇಳಿದೆ. ಸಂಧ್ಯಾವಂದನದ ಅಂಗವಾಗಿ ಈಗ ಗಾಯತ್ರಿ ಜಪವನ್ನು ನಾವು ನೋಡ್ತಾ ಇರುವುದರಿಂದ ಇಲ್ಲಿ ವಿಶ್ವಾಮಿತ್ರನೇ ಅದಕ್ಕೆ ಋಷಿಯಾಗಿದ್ದಾನೆ. ಆಗಚ್ಛವರದೇ ದೇವಿ ಜಪೇ ಮೇ ಸನ್ನಿಧೌ ಭವ ಗಾಯಂತಂ ತ್ರಾಯಸೆ ಯಸ್ಮಾತ್ ಗಾಯತ್ರಿ ತ್ವಂ ತತಸ್ಮೃತ ಅಂತ ಒಂದು ಮಂತ್ರ. ಇದೊಂದು ಶ್ಲೋಕವನ್ನ ಆರಂಭದಲ್ಲಿ ಹೇಳುವುದು ರೂಢಿಯಲ್ಲಿದೆ. ಅಂಗನ್ಯಾಸ ಕರನ್ಯಾಸಗಳಾದ ಮೇಲೆ ಭೂರ್ಭುವಸ್ವಃ ಇತ್ಯಾದಿಗಳೆಲ್ಲ ಆದ ಮೇಲೆ ಹೀಗದನ್ನ ಹೇಳುವುದು ಕಂಡು ಬರ್ತದೆ.
ಅಂಗನ್ಯಾಸ ಕರನ್ಯಾಸಗಳನ್ನೆಲ್ಲ ಮಾಡಿ ಆಯಾ ಭಗವಂತನ ರೂಪಗಳು ಅಲ್ಲಿ ಸನ್ನಿಹಿತ ಆಗಿವೆ ಅಂತ ಚಿಂತಿಸಿದ್ದಾದ್ಮೇಲೆ ಭೂತ ಪ್ರೇತಾದಿಗಳಿಂದ ಯಾವುದೇ ವಿಘ್ನ ಬರದಂತೆ ಭೂರ್ಭೂ ಸ್ವರೋಂ ಅಂತ ದಿಗ್ಬಂಧನ ಮಾಡಿ ಮುಂದೆ ಆಗಚ್ಚ ವರದೇ ದೇವಿ, ಗಾಯತ್ರಿ ದೇವಿಗೆ ಹೀಗೊಂದು ಆಹ್ವಾನ ಕೊಡಬೇಕು. ವರದಾಯಕಳಾದ ಗಾಯತ್ರಿ ದೇವಿಯೇ ಅಂತ ಭಗವಂತನದೇ ಪ್ರಾರ್ಥನೆ ಅದು. ಬಾ, ಜಪಕಾಲದಲ್ಲಿ ನೀನು ಈ ದೇಶದಲ್ಲಿ ನನ್ನಲ್ಲಿ ಸನ್ನಿಹಿತಳಾಗಿರೋ. ಗಾಯಂತಂ ತ್ರಾಯಸೆ, ನಾನು ನಿನ್ನನ್ನೀಗ ಹಾಡಿ ಕೊಂಡಾಡುವವನಿದ್ದೇನೆ, ನನ್ನ ನೀನು ಕಾಪಾಡ್ತಿ. ಆ ಕಾರಣಕ್ಕಾಗಿ ನಿನ್ನನ್ನ ಗಾಯತ್ರಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ನಾವು ಇದನ್ನು ಹಿಂದೆ ನೋಡಿದ್ದೇವೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಗಾಯತಿ ತ್ರಾಯತಿ ಚ, ಯಾರು ಭಗವಂತನನ್ನ ಕೊಂಡಾಡ್ತಾರೆ ಅವನನ್ನ ಭಗವಂತ ರಕ್ಷಿಸ್ತಾನೆ ಅಂತ ಒಂದರ್ಥ. ಅದಲ್ಲದೆ ಸ್ವಯಂ ಭಗವಂತ ಗಾನ ಮಾಡ್ತಾನೆ ಮತ್ತು ಜಗತ್ತನ್ನು ರಕ್ಷಿಸ್ತಾನೆ. ಹೈಗ್ರೀವ ರೂಪಿಯಾದ ಭಗವಂತ ಗಾಯತಿ, ಎಲ್ಲ ಹಾಡುಗಳನ್ನು ತಾನೇ ಹಾಡ್ತಾ ಇದ್ದಾನೆ, ಎಲ್ಲ ಶಾಸ್ತ್ರಗಳನ್ನು. ಮತ್ತೆ ತ್ರಾಯತಿ ಅಂತ ಹೀಗೊಂದು ನಿರ್ವಚನವನ್ನು ಕೂಡ ಹೇಳ್ತಾರೆ. ಸಂಧ್ಯಾವಂದನದ ಪ್ರಭೇದಗಳನ್ನ ಘಟ್ಟದ ಕೆಳಗಿನ ಋಗ್ವೇದ ಮತ್ತು ಯಜುರ್ವೇದದ್ದು, ಘಟ್ಟದ ಮೇಲಿನ ಋಗ್ವೇದ ಮತ್ತು ಯಜುರ್ವೇದದ್ದೆಲ್ಲವೂ ನಾವು ನೋಡ್ತಾ ಇರೋದ್ರಿಂದ ಈ ಅಗಚ್ಚ ವರದೇ ದೇವಿ ಅಂತನ್ನುವುದು ಎಲ್ಲಾ ಕಡೆ ಏನು ಬಳಕೆಯಲ್ಲಿಲ್ಲ. ಇದೊಂದು ನಮ್ಗೆ ಗೊತ್ತಿರಬೇಕು. ಘಟ್ಟದ ಮೇಲಿನ ಋಗ್ವೇದದ ಒಂದು ಪದ್ಧತಿಯಲ್ಲಿ ಹೀಗೆ ಇದು ಕೇಳಿ ಬರ್ತದೆ. ಎಲ್ಲರೂ ಇದನ್ನ ಹೇಳಲೇಬೇಕು ಅಂತೇನಿಲ್ಲ. ಹೇಳುವುದನ್ನ ಹೆಚ್ಚಿನದಾಗಿ ರೂಢಿ ಮಾಡಿಕೊಂಡ್ರೆ ಅದರಲ್ಲೂ ತಪ್ಪೇನಿಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಈಗಾಗಲೇ ನಾನು ಹೇಳಿದಂತೆ ಘಟ್ಟದ ಮೇಲಿನ ಋಗ್ವೇದದ ಪುಸ್ತಕಗಳಲ್ಲಿ ಇದು ಈ ತರ ಕಾಣಿಸ್ತದೆ. ಘಟ್ಟದ ಮೇಲಿನ ಯಜುರ್ವೇದ ಸಂಧ್ಯಾವಂದನದಲ್ಲಿ ಆಯಾತು ವರದಾ ದೇವಿ ಅಂತ ಒಂದು ಮಹಾನಾರಾಯಣ ಉಪನಿಷತ್ತಿನ ಮಂತ್ರವನ್ನ ಹೇಳ್ತೇವೆ. ಎರಡಕ್ಕೂ ಅರ್ಥ ಒಂದೇ. ಅದನ್ನು ಹಿಂದಿನ ನಾವು ನೋಡಿದ್ದೇವೆ. ಆ ವರದಳಾದಂತಹ ದೇವಿ ಗಾಯತ್ರಿ ದೇವಿ, ಗಾಯತ್ರೀಂ ಛಂದಸಾಂ ಮಾತೇದಂ ಬ್ರಹ್ಮಶುಷಸ್ವಮೆ, ಆಕೆ ನಾನು ಬಳಿಗೆ ಬರಲಿ ಅಂತ ಪ್ರಾರ್ಥನೆ ಮಾಡೋದೊಂದು ಅಲ್ಲಿ ಕಂಡು ಬರ್ತದೆ. ಹೀಗೆ ಒಂದೊಂದು ವ್ಯತ್ಯಾಸಗಳು ಆಯಾ ಸಂಧ್ಯಾವಂದನಗಳಲ್ಲಿ ಇರ್ತವೆ. ಪ್ರತಿಯೊಬ್ಬರು ಕೂಡ ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಅದನ್ನ ಮಾಡಬೇಕು. ಪ್ರೋದ್ಯದಾದಿತ್ಯ ವರ್ಣಾಭ ಅಂತನ್ನುವಂಥ ಒಂದು ಶ್ಲೋಕ ಗಾಯತ್ರಿ ಮಂತ್ರದ ಧ್ಯಾನ ರೂಪವಾಗಿ ಕೇಳಿ ಬರ್ತದೆ. ಆಚಾರ್ಯರು ತಂತ್ರಸಾರದಲ್ಲಿ 1ನೇ ಅಧ್ಯಾಯದ 41ನೇ ಶ್ಲೋಕದ ರೂಪದಲ್ಲಿ ಇದನ್ನು ಹೇಳ್ತಾರೆ. ಪ್ರೋದ್ಯದಾದಿತ್ಯ ವರ್ಣಶ್ಚ ಸೂರ್ಯಮಂಡಲ ಮಧ್ಯಕಃ ಚಕ್ರ ಶಂಖ ಧರ್ವಂಕಸ್ಥ ದೋರ್ದ್ವಯೋ ಧ್ಯೇಯ ಏವಚ ಅಂತ. ಉದಿಸುವ ಸೂರ್ಯನಂತೆ ಭಗವಂತ ಬೆಳಗ್ತಾ ಇದ್ದಾನೆ. ಸೂರ್ಯಮಂಡಲದ ನಡುವೆ ಕೂತ್ಕೊಂಡಿದ್ದಾನೆ. ಮೇಲಿನ 2 ಕೈಗಳಿಂದ ಶಂಖಚಕ್ರ ಧರಿಸಿದ್ದಾನೆ. ಮತ್ತೆ ಕೆಳಗಿನ 2 ಕೈಗಳಿಂದ ಏನನ್ನೂ ಧರಿಸಿಲ್ಲ, ತೊಡೆಯ ಮೇಲೆ ಇಟ್ಕೊಂಡಿದ್ದಾನೆ ಮಾತ್ರ. ಅಂಥ ಭಗವಂತನನ್ನ ಧ್ಯಾನಿಸಬೇಕು ಅಂತ ಅಭಿಪ್ರಾಯ. ಮುಖ್ಯವಾಗಿದು ಬ್ರಹ್ಮಗಾಯತ್ರಿಯ ಧ್ಯಾನ ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು. ಚತುರ್ಭುಜನಾದಂತಹ ಸೂರ್ಯನಾರಾಯಣನ ಧ್ಯಾನ ಇದು. ವಿಶ್ವಾಮಿತ್ರ ಗಾಯತ್ರಿಯಿಂದ ಪ್ರತಿಪಾದ್ಯನಾದಂತಹ ದ್ವಿಭುಜನಾದಂತಹ ಸೂರ್ಯನಾರಾಯಣನ ಧ್ಯಾನವನ್ನ ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯ ಉಲ್ಲೇಖ ಮಾಡಿದ್ದಾರೆ. ಅದು ನರಸಿಂಹ ಪುರಾಣದ್ದು. ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪುರ್ ಧೃತ ಶಂಖಚಕ್ರ ಅಂತ. ಸವಿತ್ರಮಂಡಲ ಮಧ್ಯವರ್ತಿ, ಅದು ಕೂಡ ಸೂರ್ಯಮಂಡಲದ ನಡುವೆನೇ ಇದೆ. ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ, ಸೂರ್ಯಮಂಡಲದ ಒಳಗೊಂದು ಪದ್ಮವಿದೆ. ಆ ಪದ್ಮದಲ್ಲಿ ಇವನು ಕೂತ್ಕೊಂಡಿದ್ದಾನೆ. ಅಥವಾ ಪದ್ಮಾಸನ ಅನ್ನುವಂಥ ಒಂದು ಭಂಗಿ ಇರ್ತದಲ್ಲ, ಭಂಗಿಯಲ್ಲಿ ಕೂತಿದ್ದಾನೆ ಅಂತಲೂ ತಿಳಿಬಹುದು. ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ, ಕಿರೀಟವನ್ನ ಧರಿಸಿದ್ದಾನೆ. ಕಿರೀಟಿ ಅಂದ್ರೆ ಕಿರೀಟವನ್ನು ಧರಿಸಿದ್ದಾನೆ ಅಂತ ಅರ್ಥ. ಮಕರ ಕುಂಡಲ ಅಂದ್ರೆ ಮತ್ಸ್ಯ ಆಕಾರದ, ಮೀನಿನ ಆಕಾರದ ಕುಂಡಲಗಳನ್ನ,
ಕರ್ಣದ ಆಭರಣಗಳನ್ನು ಧರಿಸಿದ್ದಾನೆ. ಕೋಶಗಳಲ್ಲಿ ಮಕರ ಕುಂಡಲ ಅಂದ್ರೆ ಆನ್ ಇಯರ್ ರಿಂಗ್ ಆಫ್ ದ ಫಾರ್ಮ್ ಆಫ್ ಮಕರ ಅಂದ್ರೆ ಫಿಶ್ ಅಂತ ಬರೀತಾರೆ. ಮೀನಿನ ಆಕಾರದಲ್ಲಿರುವಂತಹ ಒಂದು ಕಿವಿಯಲ್ಲಿ ಧರಿಸುವಂತಹ ಆಭರಣ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಕೆಲವರು ವ್ಯಾಖ್ಯಾನಕಾರರ ಪ್ರಕಾರ ಮಕರ ಅಂದ್ರೆ ಮೊಸಳೆ ಅಂತ ಅರ್ಥ ಕೋಶದಲ್ಲಿ ಇರೋದು ಹೌದು. ಮೊಸಳೆಯ ಆಕಾರವುಳ್ಳಂತಹ ಕರ್ಣಕುಂಡಲವನ್ನು ಧರಿಸಿದವನು ಅಂತ ಅರ್ಥ ಬರೆದಿದ್ದಾರೆ. ಈ ಕಿವಿಯಲ್ಲಿ ಧರಿಸುವಂತಹ ಒಂದು ಆಭರಣ ಏನಿರ್ತದೆ ಅದು ಮೀನಿನಂತೆ ಇದ್ದರೆ ಕಿವಿಯಲ್ಲಿ ಅದು ಒಪ್ಪುತ್ತದೆ. ಕೆಲವು ಪ್ರಾಚೀನ ಚಿತ್ರಗಳು, ಶಿಲ್ಪಗಳು ಅದನ್ನೆಲ್ಲ ನೋಡಿದಾಗ ಅಂತಹ ಮೀನಿನ ಆಕಾರದ ಒಂದು ಕುಂಡಲ ಇರುವುದನ್ನೇ ನಾನು ನೋಡಿದ್ದೇನಷ್ಟೆ, ಹೊರತು ಮೊಸಳೆ ಆಕಾರದ ಕುಂಡಲ ಇರೋದನ್ನ ನಾನು ನೋಡಿಲ್ಲ. ಆದ್ರಿಂದಾಗಿ ಮಕರ ಅಂತ ಅನ್ನೋದಕ್ಕೆ ಮೊಸಳೆ ಅಂತ ಅರ್ಥ ಇದೆ ಕೋಶದಲ್ಲಿ, ಇಲ್ಲ ಅಂತಲ್ಲ. ಆದರೆ ಮಕರ ಅಂದ್ರೆ ಒಟ್ಟಾರೆ ಜಲಜಂತು, ಅದರಲ್ಲಿ ಮೀನು. ಆ ಮೀನಿನ ಆಕಾರದ ಕರ್ಣಕುಂಡಲ ಉಳ್ಳವನು ಅಂತ ಅರ್ಥ ಮಾಡುವುದೇ ಯೋಗ್ಯವಾಗಿ ನನಗೆ ಕಾಣಿಸ್ತದೆ. ಅದನ್ನೇ ಇಲ್ಲಿ ಹೇಳಿದ್ದೇನೆ. ಕೇಯೂರ ಅಂತ ಶಬ್ದ ಇದೆ. ಕೇಯೂರ ಅಂದ್ರೆ ಇದು ನಪುಂಸಕಲಿಂಗ ಶಬ್ದ. ಕೆ ಅಂದ್ರೆ ಬಾಹು ಶಿರಸಿ, ನಮ್ಮ ತೋಳಿನ ಮೇಲ್ಭಾಗದಲ್ಲಿ ಮೊಣಕೈ ಮತ್ತು ಕಂಕುಳು ಏನಿರ್ತದೆ ಅದರ ಮಧ್ಯಭಾಗದಲ್ಲಿ ಹಾಕೊಳ್ಳುವ ಆಭರಣ ಪ್ರಾಯ. ಅದಕ್ಕೆ ಕೇಯೂರ ಅಂತ ಕರೀತಾರೆ. ಅದು ತಾಡ್ ಅಂತ ಕರೀತಾರಂತ ಭಾಷಾದಲ್ಲಿ, ಅಥವಾ ತೋಡೆ ಅಂತನೂ ಅಂತಾರೇನೋ, ಅಂಗದ ಅಂತ ಕರೀತಾರೆ. ಇನ್ನು ಕೆಲವರು ವ್ಯಾಖ್ಯಾನ ಮಾಡುವಂತೆ ಅದೇ ಭುಜಕೀರ್ತಿ, ಭುಜಕ್ಕೆ ಅಲಂಕಾರ ಪ್ರಾಯವಾಗಿರುವುದಾದ್ರಿಂದ ಅದನ್ನೇ ಭುಜಕೀರ್ತಿ ಅಂತ ಹೇಳ್ತಾರೆ. ಪಾದಾನಾಂ ಭೂಷಣಾನಾಂಚ ಕೇಯೂರಾಣಾಂಚ ಸರ್ವಶಃ ರಾಶಯಶ್ಚ ಅತ್ರ ದೃಶ್ಯಂತೆ ಭೀಷ್ಮ ಭೀಮ ಸಮಾಗಮಿ ಅಂತ ಮಹಾಭಾರತದ ಒಂದು ಪ್ರಯೋಗ. ಕಾಲಲ್ಲಿ ಹಾಕೊಂಡಿರುವ ಆಭರಣಗಳು, ಕೇಯೂರಾದಿಗಳು ಎಲ್ಲ ಕಡೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಆ ಯುದ್ಧದಲ್ಲಿ ಅಂತ ಒಂದು ಪ್ರಯೋಗ ಅಲ್ಲಿ ಕಂಡು ಬರ್ತದೆ. ಹೀಗಾಗಿ ಕೇಯೂರ ಅಂದ್ರೆ ಕೈಯಲ್ಲಿ ಧರಿಸುವಂತಹ, ತೋಳಿನಲ್ಲಿ ಧರಿಸಿರುವಂತಹ ಒಂದು ಆಭರಣ. ಹಾರಿ ಅಂದ್ರೆ ಹಾರವನ್ನು ಹಾಕೊಂಡಿರು, ಮುತ್ತು ಬಂಗಾರ ಇತ್ಯಾದಿಗಳ ಮಾಲೆಗಳನ್ನ, ಸರಗಳನ್ನ ಧರಿಸಿರುವವನು ಅಂತ ಅರ್ಥ. ಹಿರಣ್ಮಯ ವಪು ಅಂದ್ರೆ ಬಂಗಾರದಂತೆ ಹೊಳೆಯುವ ಮೈಬಣ್ಣ. ಮತ್ತೆ ಹಿರಣ್ಯಶ್ಮಷ್ಟು ಹಿರಣ್ಯ ನಖಃ ಆಪಾದನಕಾತ್ ಸರ್ವೈವ ಸುವರ್ಣ ಅಂತ ಹೀಗೆ ವರ್ಣನೆ ಮಾಡುವಂತೆ ಸುಖಮಯ ಅಂತನೂ ಅರ್ಥ. ಹಿರಣ್ಮಯ ಅಂತ ಅನ್ನೋದಕ್ಕೆ ಸುಖಮಯ ಅನ್ನುವಂಥ ಅರ್ಥವನ್ನು ಕೂಡ, ಸುಖರೂಪವಾದ ಆನಂದ ಸ್ವರೂಪವಾದ ಅಂಗಾಂಗವುಳ್ಳವನು ಅಂತ ಅರ್ಥವನ್ನು ಕೂಡ ಶಾಸ್ತ್ರಕಾರ ಹೇಳಿದ್ದಾರೆ. ಧೃತ ಶಂಖಚಕ್ರ, ಶಂಖಚಕ್ರಗಳನ್ನೇ ಅವನು ಕೂಡ ಧರಿಸಿದ್ದಾನೆ. ದ್ವಿಭುಜವಾದಂತಹ ರೂಪ ಇದು. ಹೀಗೆ ವಿಶ್ವಾಮಿತ್ರ ಗಾಯತ್ರಿಗೆ, ಸಂಧ್ಯಾವಂದನದಲ್ಲಿ ನಾವು ಮಾಡುವ ಗಾಯತ್ರಿ ಜಪಕ್ಕೆ ದ್ವಿಭುಜವಾದ ರೂಪವನ್ನು ಧ್ಯಾನಿಸಬೇಕು. ಶಂಖಚಕ್ರಗಳನ್ನು ಮಾತ್ರ ಅದು ಧರಿಸಿದೆ. ಬ್ರಹ್ಮಗಾಯತ್ರಿಗೆ 4 ಭುಜವುಳ್ಳಂತಹ ಭಗವಂತನ ರೂಪ. ಅದು ಶಂಖಚಕ್ರಗಳನ್ನ ಮೇಲ್ ತೋಳುಗಳಲ್ಲಿ, ಕೆಳ ತೋಳುಗಳನ್ನ ಕೇವಲ ತೊಡೆಯ ಮೇಲೆ ಇಟ್ಕೊಂಡು ಕೂತ್ಕೊಂಡಿದೆ. ಹೀಗೆ 2 ರೀತಿಯಾದಂತಹ ಶ್ಲೋಕಗಳು ಈ ಗಾಯತ್ರಿಯ ಕುರಿತಾಗಿ ಕೇಳಿ ಬರ್ತವೆ. ಗಾಯತ್ರಿಯ ಧ್ಯಾನ ಶ್ಲೋಕದ, ಆ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನನ್ನು ಧ್ಯಾನಿಸಲಿಕ್ಕಾಗಿ ಈ ಶ್ಲೋಕಗಳನ್ನು ನಾವು ಚಿಂತಿಸಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.